ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಹಸಿವಾಗ ಬಿಡುವುದು ಅದು ಅನ್ನದಾನ. ಹಾಗೂ ಜೀವನದಲ್ಲಿ ಸರಿಯಾದ ದಾರಿ ತೋರಿಸುವುದು ಅದು ವಿದ್ಯಾದಾನ. ಒಬ್ಬ ಜೀವವನ್ನು ಉಳಿಸುವುದು ರಕ್ತದಾನ. ಇಂದು ನಾವು ಕೊಟ್ಟಿರುವುದು ರಕ್ತದಾನ. ಇದಕ್ಕೇನೆಂದರೆ ಇವತ್ತಿನ ವಿಶೇಷ ಟಿಪ್ಪು ಜಯಂತಿ. ನಮ್ಮ ಭಾರತ ದೇಶ ಹಲವಾರು ಭಾಷೆಗಳು, ಜಾತಿ, ಮತ ಹಾಗೂ ಹಲವಾರು ಜನಗಳು ಇಲ್ಲಿ ವಿಂಗಡಿಸಿದ್ದಾರೆ. ನಮ್ಮ ದೇಶದಲ್ಲಿ ಹಲವಾರು ಜಯಂತಿಗಳನ್ನು ಆಚರಿಸುತ್ತೇವೆ. ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಿಸುತ್ತೇವೆ ಹಾಗೂ ಸಂವಿಧಾನ ಬರೆದಂತಹ ಯುವಕ ಅಂಬೇಡ್ಕರ್ ಜಯಂತಿಯನ್ನು ಕೂಡ ಆಚರಿಸುತ್ತೇವೆ. ಹಾಗೆ ಪ್ರತಿಯೊಬ್ಬ ಯುವಕರನ್ನು ನಾವು ಆಚರಿಸುತ್ತೇವೆ. ಹಾಗಾಗಿ ಇವತ್ತು ನಾವು ಇಂದು ಆಚರಿಸಿದ ಜಯಂತಿ ಹಜರತ್ ಫತೇಹ್ ಅಲಿ ಟಿಪ್ಪು ಸುಲ್ತಾನ್ ಜಯಂತಿ. ಇದರಿಂದ ನಮ್ಮ ದೇಶಕ್ಕೆ ಬಂದಂತಹ ಸ್ವಾತಂತ್ರ್ಯ ಹಲವಾರು ಕರ್ನಾಟಕದಲ್ಲಿ ಹಲವಾರು ರಾಜ್ಯಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ, ಪ್ರತಿಯೊಬ್ಬ ವಿಜಯರಾಜೇಂದ್ರ, ಪ್ರತಿಯೊಬ್ಬ ರಾಜರು ಕೂಡ ಸ್ವಾತಂತ್ರ್ಯಗಾಗಿ ಹೋರಾಡಿದ್ದಾರೆ. ಹಾಗೂ ನಮ್ಮ ಹಜರತ್ ಫತೇಹ್ ಅಲಿ ಟಿಪ್ಪು ಸುಲ್ತಾನ್ ರವರು ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಇವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಲ್ಲ, ತಮ್ಮ ರಾಜ್ಯವನ್ನು ಉಳಿಸೋಕ್ಕೋಸ್ಕರ ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟಿದ್ದಾರೆ. ಹಾಗಾಗಿ ಬಂಧುಗಳೇ, ನಾವು ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಇದೇ ಅಂತಲ್ಲ, ಪ್ರತಿಯೊಬ್ಬ ಮತ, ಜಾತಿ, ಪ್ರತಿಯೊಂದು ಜಯಂತಿಯನ್ನು ಆಚರಿಸಿ ನಾವೆಲ್ಲರೂ ಸಮೂಹವಾಗಿ ಒಂದು ಒಳ್ಳೆ ಭಾರತವನ್ನು ಕಟ್ಟೋಣ ಎಂಬ ಸಂಕೇತದಿಂದ ನಾವು ಈ ದಿನ ರಕ್ತದಾನವನ್ನು ಮಾಡಿದ್ದೇವೆ.